ಸರ್, ಈಗ ನಿಮ್ಮನ್ನ ಅರು ಭಟ್ರ್ ಅಂತ ಹೇಳ್ತಾರೆ. ನಿಮ್ಮ ನಿಜವಾದ ಹೆಸರು ಅರುಣ್ ಡಿಸೋಜ. ನಿಮ್ಮನ್ನು ಅರು ಭಟ್ರ್ ಅಂತ ಕರೀತಾರೆ. ನೀವು ಈ ಅರುಣ್ ಡಿಸೋಜ ಇಂದ ಈ ಅರು ಭಟ್ರ್ ಆಗಿದ್ ಹೇಗೆ ಸರ್? ಅದು ನಾನು ಇಟ್ಟ ಹೆಸರಲ್ಲ, ಅದು ಜನರೇ ಕರೆಯುವುದು. ಅದಕ್ಕೆ ಆರು ಭಟ್ರ್ ಅಂತ ಕರಿ, ಡಿಸೋಜ ಅಂತ ಹೇಳಿದರೆ ನಾನು ಹ್ಞೂ ಅಂತ ಹೇಳ್ತೇನೆ. ಪರಿಚಯದವರು ಕೂಡ, ಕೆಲವು ಹತ್ತಿರ ನಿರಕರೆಯವರು ಕೂಡ ಅರು ಭಟ್ರ್ ದೇವಸ್ಥಾನ ಹೋಗ್ತು ಜರ, ಪೂಜೆ ಬೋದು ಬತ್ತಿನಾಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಅವರು ಹಾಗೆ ಹೇಳಿದರು ಹೀಗೆ ಹೇಳಿದ್ರು ಅಂತ ನನಗೇನು ನೋವಾಗುವುದಿಲ್ಲ. ಅದು ನೋವಾಗುವುದು ಹೇಗೆ? ಅರುಣ್ ಡಿಸೋಜ ಅಂತ ಹೇಳಿದರೆ ನಮ್ಮ ಮನೆಗೆ ತರುವುದಿಲ್ಲ ರಿಕ್ಷಾದವರು. ಅಲ್ಲಿ ಒಂದು ಮನೆ ಉಂಟು ಅರುಣ್ ಡಿಸೋಜರದ್ದು, ಅಲ್ಲಿ ಕೊಂಡೋಗ್ತಾರೆ. ಅರು ಭಟ್ರ ಮನೆಗೆ ಅಂದರೆ ಇಲ್ಲೇ ತರ್ತಾರೆ. ಇದು ಭಟ್ರದ್ದೇ ಮನೆಯಲ್ಲ, ನನ್ನ ಅಪ್ಪನಿಗೆ ಕೃಷ್ಣರಾಜ ಉಡುಪರು ಕೊಟ್ಟದ್ದು ದುಡ್ಡಿಗೆ. ಹೌದು, ದುಡ್ಡು ತೆಗೆದುಕೊಳ್ಳಿಲ್ಲ. ಈಗ ಅವರು ಕೂಡ ಇದ್ದಾರೆ, ಕೃಷ್ಣರಾಜ ಉಡುಪರ ಮಕ್ಕಳೆಲ್ಲ ಇದ್ದಾರೆ, ಬರ್ತಾರೆ ವರ್ಷಕ್ಕೆ, ಶಿವರಾತ್ರಿಗೆ ಬರ್ತಾರೆ, ಮತ್ತು ಚೌತಿ ಸಮಯದಲ್ಲಿ ಬರ್ತಾರೆ. ಅವರು ಕೊಟ್ಟದ್ದು ನಮಗೆ ಕ್ರಯಕ್ಕೆ. ನಮ್ಮದು ಮನೆ ಅಲ್ಲಿ ಬಿದ್ದಿದೆ, ಅದರೊಳಗೆ ಹೋಗಲಿಕ್ಕೆ ಆಗೋದಿಲ್ಲ. ಈಗ ಇದರಲ್ಲಿ ನಾವು ವಾಸವಾಗಿ ನಮಗೇನು ತೊಂದರೆ ಆಗಿರಲಿಲ್ಲ. ದೇವರಿಗೆ ಸೇವೆ ಮಾಡಲಿಕ್ಕೆ ಎಂಥದ್ದು ಬರಲಿಕ್ಕೆ ಹೇಳಿದರೆ ಯಾರಿಗೆ ಗೊತ್ತು? ನಮಗೆಲ್ಲ ಕಾಣೋದಿಲ್ಲ. ಅದು ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರಗಳಿಗೆ ಸಹಾಯ ಮಾಡಲಿಕ್ಕೆ ಅಲ್ಲ, ಎಂಥದ್ದು ಬೇಕು, ಎಂಥದ್ದು ಬೇಕಾದರೂ ಕೇಳ್ತಾರೆ, ನಾವು ಕೊಂಡೋಗಿ ಕೊಡ್ತೇವೆ. ಯಾವುದು ಜನನ ಆಗ್ತದೆ ಅದು ಮರಣ ಆಗ್ತದೆ. ಮರಣ ಆದ ಆತ್ಮಕ್ಕೆ ಶಾಂತಿ ಹೇಳೋದು ನಮ್ಮದು ಧರ್ಮ. ಅದರಲ್ಲಿ ಬಂಧು ಮಿತ್ರರು, ಕುಟುಂಬದವರು, ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿಬೇಕು. ನೆರೆಕರೆಯವರೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಆ ವಿಷ್ಣುವಿನ ಹರಿಪಾದದಲ್ಲಿ ಐಕ್ಯೆಯಾಗಿ ಅವರು ತನ್ನ ಕುಟುಂಬಕ್ಕೆ, ಮಿತ್ರರಿಗೆ, ಬಂಧುಗಳಿಗೆ, ನೆರೆಕರೆಯವರೆಲ್ಲರಿಗೂ ಒಳ್ಳೆಯದನ್ನು ಬಯಸಲಿ ಅಂತ ಹೇಳ್ತೇವೆ. ನಾವು ಕಲಿತು ಬಂದದ್ದಲ್ಲ, ಅದೆಂಥದ್ದು ಬರ್ತದೆ, ಅದು ಆಗ್ತದೆ ಅಂತ ನಮ್ಮ ನಂಬಿಕೆ. ನಮ್ಮ ವೀಕ್ಷಕರಿಗೆ ನೀವು ಹೇಳಿ, ಅವರಿಗೆ ಒಂದು ಕುತೂಹಲ ಏನುಂಟಂತ ಹೇಳಿದ್ರೆ, ಅರುಣ್ ಡಿಸೋಜಾದಿಂದ ಅವರು ಈ ಧರ್ಮವನ್ನು ಬದಲು ಮಾಡಿದ್ರ, ಹೇಗೆ ಅವರೊಂದು ಭಟ್ರಾದದ್ದು ನಿಜವಾದ ವಿಷಯ ಏನಂತ ಹೇಳಿ ನೀವು ಹೇಳಿ. ನಮ್ಮ ಚರ್ಚಿಗೆ ನಾವು ಹೋಗ್ತೇವೆ, ಎಂಥದ್ದು ಸಲ್ಲುವಂಥ ಅವಂತಿಗೆ ಹೊರಡ ಸಲ್ಲುತ್ತೇವೆ. ಎಲ್ಲ ಗುರುಗಳು, ನಮ್ಮ ಜಾತಿಯವರು ಎಲ್ಲರೂ ನಮ್ಮನ್ನು ಕರೀತಾರೆ. ಭಟ್ರೆ ಅದಕ್ಕೆಂಥದ್ದು ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಊರಿನ ಹೆಸರು? ನಮ್ಮ ಊರಿನ ಹೆಸರು ಪಿಲಾರ್ಖಾನ. ಈ ಜಾಗಕ್ಕೆ ಪಿಲಾರ್ಖಾನದಲ್ಲಿ ಮಿತ್ತಬೆಟ್ಟು ಅಂತ ಹೇಳ್ತಾರೆ. ನಾನು ತುಂಬ ಓದಿದವನಲ್ಲ, ಸ್ವಲ್ಪ ಓದಿದವ. ಎಲ್ಲ ಈ ಶ್ರದ್ಧೆ ಭಕ್ತಿಯಿಂದ ಬಂತು, ಪರಮಾತ್ಮನ ಆಶೀರ್ವಾದದಿಂದ. ನಾನೇನು ಮಾಡಿದ್ದೇನೆ. ಈಗ ಕೆಲವು ಸಲ ಎಣಿಸುವಾಗ ಬೇಜಾರಾಗ್ತದೆ. ಇಂಥ ಪವಿತ್ರವಾದ ಗ್ರಂಥಗಳನ್ನೆಲ್ಲ ಓದಿದವರು ನಾವು. ರಾಮಾಯಣ, ಮಹಾಭಾರತ, ಬೈಬಲ್ ಇದೆಲ್ಲ ಓದಿದವರು ನಾವು. ನಮಗೆ ಗೊತ್ತುಂಟು. ಎಲ್ಲದರಲ್ಲಿ ಒಂದೇ ಹೇಳ್ತದೆ, ಜಗಳ ಮಾಡಿ ಕಚ್ಚಾಟ ಮಾಡಿ ಆ ದೇವರು ಈ ದೇವರು ಅಂತ ಅದರಲ್ಲಿ ಏನೂ ಹೇಳುವುದಿಲ್ಲ. ಹೌದು. ಎಕ್ಲೋಸ್ತು ಪೋವೀತ್, ಎಕ್ಲೋಸ್ತು ಈಶ್ವರ್, ಎಕ್ಲೋಸ್ತು ಪರಮೇಶ್ವರ್. ಆಮೇನ್ ಆಮೇನ್ ಆಮೇನ್. ನಮ್ಮ ಮನಸ್ಸಿನ ದೃಢತೆಯನ್ನು ದೃಢ ಮಾಡೋದಕ್ಕೋಸ್ಕರ ನಾವು ಪೂಜೆಗೆ ಭಾನುವಾರ ಇಲ್ಲ ಶನಿವಾರ, ಸಂಕ್ರಮಣ, ಸೋಮವಾರ ಇತ್ಯಾದಿ ದಿನದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ಚರ್ಚಿಗೆ ಹೋಗಬೇಕು. ಎಲ್ಲ ಧರ್ಮಗಳು ಉಳಿಯುತ್ತವೆ. ಕಷ್ಟ ಬಂದಾಗ ದೇವರನ್ನು ನಾವು ಬಾಗೊಟ್ಟು ಕರೆದರೆ ನಮ್ಮ ಕಷ್ಟ ಎಲ್ಲವೂ ಪರಿಹಾರ ಆಗ್ತದೆ. ಬೇಕಾಗುವುದು ಅದೇ. ವೈದ್ಯರು ಕೊಟ್ಟಂಥ 4 ಮಾತ್ರೆಗಳಿಂದ ಒಬ್ಬ ರೋಗಿಯ ಕಾಯಿಲೆ ಗುಣ ಆಗುವುದಲ್ಲ. ಅವರೊಂದು ಭರವಸೆ ತುಂಬುತ್ತಾರೆ, ದಾಲ ಆಪುಜಮ್ಮ ಈ ರೀತಿ ಮಾತ್ರೆ ಕೊರಿಯೇ ಒಂಜಿ ವಾರದ ಅವು ಗೆತ್ತೊನ್ಲೆ ಪುರ್ಲು ಮಲ್ತದ ಜಪ್ಪುಲೆ ಸಮಯ ಸರಿಯಾದ ಒಣಸು ಮಲ್ಪುಲೆ ಆ ಬಗ್ಗೆ ಚಿಂತೆ ಮಲ್ಪೊಡ್ಚಿ ಈ ಮಾತ್ರೆ ಐತೆ ಉಂತ ಉಂಡು ಇನ್ನು ಕಾಯಿಲೆ ಮಾತಂದ. ಕೆಲವು 30-45 ವರ್ಷದಿಂದ ಈ BPಯ ಮಾತ್ರೆ ಕೊಂಡೋಗ್ತಾ ಇದ್ದಾರೆ. ಆದರೆ ಅವ್ರು ಹೋದಾಗ ಹೇಳ್ತಾರೆ, ಡಾಕ್ಟ್ರು ಎಲ್ಲ ತುಂಬಿಸಿ ಕಳಿಸ್ತಾರೆ. ಜೋಕುಲು ಆಪುಜಿಂದ ಬಂಡದ ದಾಲಜ್ಜಿ ದೇವಿರು ಕೊರ್ಪೆರು ನಿಕಲೆ ಮಿತ್ತು ದೃಢವಾದ ನಂಬಿಕೆ ಉಪ್ಪಡು ಇತ್ತಂತೆ ಮಾತ್ರೆ ಕೊರ್ಪೆ ಅಂದು ಶ್ರದ್ಧವಾನ್ ಲಭಿತಿ ಫಲಂ ವಿಶ್ವಾಸೋ ಫಲದಾಯಕ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಕಲ್ಲು ಗುಡ್ಡೆಯಲ್ಲಿ ಬಿದ್ದಿರ್ತದೆ, ಅದಕ್ಕೆ ಪ್ರತಿಮಾಯಂತು ಸಾನ್ನಿಧ್ಯಂ ಅರ್ಚಕಶ್ಯ ತಪೋಬಲ ಅರ್ಚಕಶ್ಯ ಪ್ರಭವೇನ ಶಿಲಾ ಭವತಿ ಶಂಕರ. ಧರ್ಮವನ್ನು ಒಡೆಯಲಿಕ್ಕೆ ನೋಡಬೇಡಿ, ಅದರ ಪಾಪ ನಮ್ಮ ಹಿಂದಿನಿಂದ ಬರ್ತದೆ. ಯಾಕೆ ಬರ್ತದೆ ಅಂತ ಕೇಳಿದರೆ ಈ ಪ್ರಕೃತಿಯ ನಿಯಮ. ಕೃಷ್ಣ ಕೂಡ ಹೇಳಿದ್ದಾನೆ, ಯೇಸು ಸ್ವಾಮಿಯವನು, ಯಾರಿಗೂ ಅನ್ಯಾಯ ಮಾಡಬೇಡಿ. ನಿಮ್ಮಲ್ಲಿ ಯಾರು ಅನ್ಯಾಯ ಮಾಡಲಿಲ್ಲ ಮೊದಲು ಕಲ್ಲು ಎಸೆಯಿರಿ. ಒಂದು ಹೆಂಗಸನ್ನು ತಂದು ನಿಲ್ಲಿಸ್ತಾರೆ, ಅವರಿಗೆ ಮೊದಲು ಕಲ್ಲೊಡೆಯಿರಿ. ಯಾರು ಪಾಪ ಮಾಡಲಿಲ್ಲ ಅಂತ ಹೇಳ್ತಾರೆ. ಆವಾಗ ನಾನು ಮಾಡಿದ್ದೇನೆ ಎಲ್ಲರೂ ಹಿಂಜರಿಯುತ್ತಾರೆ. ಎಂಥದ್ದು ನಿನಗೆ ಹೀಗೆ ಮಾಡಲಿಕ್ಕೆ ತಂದರು, ನಿಮ್ಮ ನಂಬಿದಂಥ ದೇವರು ನಿನಗೆ ಕಾಪಾಡಿದ, ಒಳ್ಳೆಯ ಕೆಲಸವನ್ನು ಮಾಡು,
ನಿನಗೆ ಒಳ್ಳೇದಾಗ್ತದೆ ಅಂತಲೇ ಹೇಳಿದ್ದು ಬೈಬಲ್ನಲ್ಲಿ ಕೂಡ. ಹಾ. ಅದು ಯಾಕೆ ಅಂತ ಹೇಳಿದೆ, ನಮ್ಮ ದೈಹಿಕವಾಗಿ ಕೆಲವು ತಪ್ಪುಗಳು ನಡೆದು ಹೋಗ್ತದೆ, ಕೆಲವು ಮಾತುಗಳನ್ನು ಆಡಿದಂತಾಗ್ತದೆ. ಯಾರ ಮನಸ್ಸಿಗೂ ದೇಹಕ್ಕೆಲ್ಲ ತೊಂದರೆ ಕೊಡಬೇಡಿ, ಅವರಿಗೆ ದುಃಖ ಮಾಡಿಸಬೇಡಿ. ಮತ್ತು ಅವರಿಗೆ ದುಃಖ ಮಾಡಿ ಅವರು ಹೇಳ್ತಾರೆ ನನಗೆ ಹೀಗೆ ಕಷ್ಟ ಕೊಟ್ಟರಲ್ಲ, ಅವರಿಗೆ ಕೂಡ ಹಾಗೆ ಬಂದು ಹೋಗಲಿ ಅಂತ ಹೇಳಿದರೆ ಒಂದು ದಿನ ನಮ್ಮನ್ನು ಬಂದು ಆ ಕಷ್ಟ ಹಿಡಿತದೆ. ಆವಾಗ ನಮಗೆ ನಿದ್ದೆ ಇಲ್ಲ, ಆಹಾರ ಇಲ್ಲ, ಏನೂ ಇಲ್ಲ, ರೋಗಕ್ಕೆ ಮದ್ದು ಆಗುವುದಿಲ್ಲ. ಆದ ಕಾರಣ ಈ ಪ್ರಕೃತಿಯಲ್ಲಿ ಒಳ್ಳೇದು ಮಾಡಿ. ಹೇಗೆ ಒಳ್ಳೇದು ಮಾಡುವುದಂದರೆ ಊಟ ಮಾಡುವುದ ಆಗಲ್ಲ, ಆಡುವ ಮಾತುಗಳು ಚಿನ್ನದಂತಿರಲಿ, ಬಂಗಾರದಂತಿರಲಿ, ಮುತ್ತಿನ ಸರಮಾಲೆ ಅಂತಿರಲಿ. ಆವಾಗ ಅದು ನಮ್ಮನ್ನು ಕಾಪಾಡ್ತದೆ. ನನಗೆ ಈ ನಾಟಕ, ಈ ಯಕ್ಷಗಾನ, ಭೂತ ಕೋಲ ಇದೆಲ್ಲ ಅಭ್ಯಾಸ ಎಲ್ಲ ಇತ್ತು. ನಾನು ಮನೆಯಲ್ಲಿ ಸುಳ್ಳು ಏನು ಹೇಳದೆ ಹೋಗ್ತಿದ್ದೆ ಆಟಕ್ಕೆ ಹೋಗುವಾಗ ನನಗೆ ಭಾರಿ ಖುಷಿ ಆಯಿತು ನೋಡುವಾಗ. ನಾನು ನೋಡಲಿಲ್ಲ, ವಿಷ್ಣುವನ್ನು ನೋಡಲಿಲ್ಲ, ಬ್ರಹ್ಮನನ್ನು ನೋಡಲಿಲ್ಲ, ಅಲ್ಲ ರಂಗಸ್ಥಳದಲ್ಲಿ ನೋಡಿದ್ದೇನಲ್ಲ. ಇಷ್ಟು ಚೆನ್ನಾಗಿದ್ದಾರೆ ದೇವರು ನಮ್ಮದು. ಯೇಸು ಸ್ವಾಮಿ ಇಷ್ಟು ನೀವು ನೋಡಿರ್ಬೋದು, ಬೈಬಲ್ನ ಚಿತ್ರಣ ಎಲ್ಲ ಮಾಡ್ತಾರೆ ನಮ್ಮದು ನಾದ ಹಬ್ಬಕ್ಕೆಲ್ಲ. ಅದರಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ನಮ್ಮ ದೇವರಂತ ಎಣಿಸುವಾಗ ನಾನು ಕೂಡ ಮನಸ್ಸಿನಲ್ಲಿ ಎಣಿಸಿಕೊಳ್ತೇನೆ, ಇಷ್ಟು ಚೆನ್ನಾಗಿದ್ದಾರೆ ನಮ್ಮ ದೇವರು, ಇಷ್ಟು ಸುಂದರ ಇದ್ದಾರೆ ಅಂತ. ಒಮ್ಮೆ ಕೆಲವು ಸಮಯದಲ್ಲಿ ಮೂಡುಬಿದ್ರೆಯಲ್ಲಿ ಮಾರಿಗುಡಿ ಉಂಟು, ಅಲ್ಲಿ ನನಗೆ ಕೋಲ ಮಾಡಬೇಕು ಅಂತ ಹೇಳಿದ್ರು. ಆ ಕಾಲದಲ್ಲಿ ಒಂದು 10-45 ವರ್ಷದ ಹಿಂದೆ. ಆಗ ಅಷ್ಟು ಏನು ಇರಲಿಲ್ಲ ಕೋಲಗಳಂದರೆ. ಆಟದಲ್ಲಿ ಅಮರ ಶಿಲ್ಪಿ ವೀರಶಂಭಗಲ್ ಕೂಡ ಅಂತ ಪುತ್ತಿಗೆ ಕುಮಾರಗೌಡ ಎಂಬವರು ನನ್ನ ಹತ್ರ ಹೇಳಿದರು. ಅವರು ನಾನು ಬ್ಯಾನರ್ ಹಾಕ್ತೇನೆ ಬರಲೇಬೇಕು ಅಂತ ಹೇಳಿದರು. ಹಾಕಿದರು, ಅರುಣ್ ಡಿಸೋಜರಿಂದ ವಿಶೇಷ ಆಕರ್ಷಣೆ ನೋಡಿ ಅಂತ. ಎಲ್ಲರೂ ಬಂದರು. ನಾವು ಹೋಗುವಾಗ ಹುಡುಗರು 10-18 ವರ್ಷದವರು ನನ್ನನ್ನು ಮತ್ತು ಅಣ್ಣಪ್ಪನನ್ನು ನೋಡಿ ಅವ್ರು ಹೇಳಿದರು, ಕುಮಾರ ಇದನ್ನೆಲ್ಲ ಮಾಡುವುದು ಹೌದಾ, ಇವರಿಗೆ ನುಡಿಕಟ್ಟು ಗೊತ್ತುಂಟ, ಇವರು ಕ್ರಿಶ್ಚಿಯನ್ ಅಲ್ವಾ ಅಂತ. ಅದು ಹಾಗಲ್ಲ, ಅವರಿಗೆ ಎಂಥದ್ದು ಗೊತ್ತುಂಟು ಉತ್ತರ ಕೊಟ್ಟಾರು ಅಂತ. ಈಗ ಬಂತು ಜನ ಅಂದರೆ ಟೆಂಟ್ ಹರಿದು ಬಿಸಾಡಿದರು. ಯಾಕೆಂದರೆ ಅದರಲ್ಲಿ ಇತ್ತು ವಿಶೇಷ ಮತ್ತೇನಿಲ್ಲ. ಅರುಣ್ ಡಿಸೋಜ ಎಂಥದ್ದು ಮಾಡೋದು ಇದರಲ್ಲಿ ಅಂತ, ಎಂಥದ್ದು ಮಾಡ್ತಾರೆ ಅವರು ಅಂತ. ಆವಾಗ ಅವ್ರು ಹೇಳಿದರು, ಪೈ ಅವರು ಅಂತ ಸುರತ್ಕಲ್ ಮೇಳ ಅಲ್ಲಿ ಎಲ್ಲ ಕೇಳಿದ್ರು ನಂತರ, ನಿಂಗೆ ಕೋಲಾತದ್ದು ಮಾತ್ರ ಗೊತ್ತುಂಡ, ಇದು ಎಲ್ಲ ಕೇಂದ್ರ ಇಂಜಿನ, ಅದು ನನಗೆ ಗೊತ್ತಿಲ್ಲ, ಅಲ್ಲಿ ಎಂಥದ್ದು ಹೇಳ್ತದೆ ಅಂತ ಗೊತ್ತಿಲ್ಲ, ನನಗೆ ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿದೆ. ನೀವು ಕಾರ್ಕಳಪೇಟೆಗೆ ಬೆಂಕಿ ಕೊಡಬೇಕು, ಮತ್ತು ಉಪ್ಪಿನಂಗಡಿ ಉಬಾರ್ ಅಂತ ಹೇಳ್ತಾರೆ, ಅವಾಗ ಅಲ್ಲಿ ಹೋಗ್ಲಿಕ್ಕೆ ಉಂಟು, ಕೋಲ ಆಗಬೇಕು ನಿಮ್ಮದು, ನರ್ತನ ಸೇವೆ ಒಂದು ಇಲ್ಲಿ ಆಗಬೇಕೀಗ, ಕುಣಿತೀರಿ ಹೇಗೆ ಅಂತ. ಅವಾಗೆಲ್ಲ ಕಟ್ಟಿದರೆ ನಮಗೆ ನಾವಲ್ಲಿ ಕುಣಿಯುವಾಗ ಎಲ್ಲ ಅಲ್ಲಿ ಆಟ ನೋಡುವವರು ಇಲ್ಲಿ ಬಂದದ್ದು, ಮತ್ತು ಕೈ ಮುಗಿಯುವುದು ನಮಗೆ. ಅಂದರೆ ಅವರು ಅಷ್ಟು ಚಂದದ ಭೂತ ನೋಡಲೇ ಇಲ್ಲ. ಅವ್ರು ಹೇಳ್ತಿದ್ರು, ಪೈಕ್ರೆ ನಿಖಲು ಆಟ ಓಪಿನ ಇಡೇದೇ ಬರ್ತೀನಿ ಅತಿ ಈತ ಭೂತ ಎಂಕಲ್ನೆಲ್ಲ ಜಾಲಡೆ ಉಂಡು, ಚಾವಡಿಡೆ ಉಂಡು, ಅಂಡ್ ಈತ ಪೊರ್ಲುಂಡು ಗೊತ್ತಿದ್ದಿನ್. ಅದಕ್ಕೆ ನಾನು ಮನಸ್ಸಿನಲ್ಲಿ ನೆನೆಸಿಕೊಂಡು ಎಷ್ಟೊಂದು ಭಕ್ತಿ ಹಿಂದೂಗಳಲ್ಲಿ. ಯಾಕೆಂದರೆ ಈತ ಭೂತ ಉಂಡತ್ತ ಅಂತ. ಮತ್ತೆ ಅಲ್ಲಿ ಎಲ್ಲ ಆಟ ಎಲ್ಲ ಮುಗಿಯಿತು, ಬೆಳಿಗ್ಗೆ ಬಂದು ಕಾಲಿಟ್ಟಿದ್ರು ಎಂಕುಲು ಈತ ವರ್ಷ ಮತ್ತು ನಲ್ತಾ ಏರ್ಲ ಜಾರೆಗಿತೆ ಕಾರ್ ಬರ್ತವೆ ಬತ್ತ ಅಂಚ ಅಂದದು. ಈಗ ನೀವು ನಿಮ್ಮ ಬಾಲ್ಯದಲ್ಲಿ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರ್ಲಿಕ್ಕೆ ಹೋಗಿ ನೀವೊಂದು ದೇವಸ್ಥಾನಕ್ಕೆ ಹೋಗಿ ಬರುವುದನ್ನೆಲ್ಲ ಮಾಡ್ತಾ ಇದ್ರೇನಲ್ಲ ಮೊದಲು? ಹಾಗಲ್ಲದು, ಅಲ್ಲಿ ನಮ್ದು ಗದ್ದೆ ಉಂಟು ದೇವಸ್ಥಾನದ ಕೆಳಗೆ, ನಾರಾಯಣ ಭಟ್ರ ಮನೆ ಹತ್ರ. ಅದಕ್ಕೆಲ್ಲ ನೀರು ನೋಡ್ಲಿಕ್ಕೆ ಒಂದು ಸ್ವಲ್ಪ ಹುಲ್ಲು ತೆಗಿಲಿಕ್ಕೆ ಹೋಗುವಾಗ ಅವರೊಬ್ಬರೇ ಹೋಗುದು ಆ ಕಾಡಿನಲ್ಲಿ. ದಟ್ಟ ಇತ್ತು ಅವಾಗ. ಹೋಗುವಾಗ ಒಂತೆ ಬಲ ಮರ ಯಾನ್ಲ ಒಂಜಿ ಪೋದ ಬರ್ಕ ಪಕ್ಕ ಅಂದ. ಅವ್ರ ಹೆಂಡತಿ ಕೂಡ ಹೇಳಿದ್ರು, ಮನೆಯವರು ಕೂಡ ಹೇಳ್ತಿದ್ರು, ಹೋಗಿ ಅವರು ಒಟ್ಟಿಗೆ ಒಬ್ಬರೇ ಹೋಗುದಲ್ಲ ಪ್ರಾಯದವರು ಅಂತ. ನಾನು ಅಲ್ಲಿ ಹೋಗಿ ಅವರೊಟ್ಟು ಇದ್ದಿದ್ದಾಗ ಒಂತೆ ಅಡ್ಪುಲ ಮರ ಅಂತ ಸುತ್ತ ಎಲ್ಲ ಗುಡಿಸ್ತಿದ್ದೆ. ಈಗ ಸಿಮೆಂಟ್ ಎಲ್ಲ ಆಗಿದೆ, ಎಲ್ಲ ಗುಡಿಸಿ ಮತ್ತೆ ಅವರೊಟ್ಟಿಗೆ ಕೆಳಗೆ ಬರುವುದು ನಾವು. ಹೀಗೆ ಬರ್ತಾ ಬರ್ತಾ ಮತ್ತೊಂದು ಅಭ್ಯಾಸ ಅಲ್ಲ, ನಾವು ನನ್ನ ನೋಡಿದ ತಕ್ಷಣ ಅವ್ರಿಗೆ ಕೂಡ ಬಲ ಪೈ ದೇವರಿಗೆ. ಅದು ಹಾಗೆಲ್ಲ ಅಲ್ಲ, ಕಾಡಿನಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು ನಮಗೆ. ಹೋಗಿ ಹೆದರಿಕೆ ಇರಲಿಲ್ಲ, ಭಯವೇ ಇಲ್ಲ. ಹುಲಿಗಳೆಲ್ಲ ಇದ್ದವು ಅದರಲ್ಲಿ, ಚಿರತೆ ಈಗ ಕೂಡ ಒಂದುಂಟು, ಕಾಡುಗೋಣ ಉಂಟು, 10-22 ಕಾಡುಗೋಣ ಉಂಟು, ಎಮ್ಮೆ ಉಂಟು, ಮತ್ತು ಜಿಂಕೆಗಳಿದ್ದಾವೆ. ನಮಗೇನು ಮಾಡಲಿಲ್ಲ, ನಾವು ಹೋಗ್ತೇವೆ ಬರ್ತೇವೆ ಅಷ್ಟೇ. ಅದು ನನ್ನ ತಲೆಯಲ್ಲಿ ಅಂತ ಬರೆದಿದ್ದಾರೆ ಏನ. ಸರ್, ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ಕೇಳಿದ ಪ್ರಕಾರ ನೀವು ವಿದೇಶದಲ್ಲಿ ಸಹ ಸ್ವಲ್ಪ ಸಮಯ ಕೆಲಸ ಮಾಡಿದ್ದೀರಿ. ಮಾಡ್ಲಿಕ್ಕೆ ಅಂತ ಹೋದದ್ದು, ಅಲ್ಲಿ ಅದು ಆಗಲಿಲ್ಲ. ನಿಲ್ಲಿಕ್ಕೆ ಹೇಳಿದ್ರು, ಹಿಂದೇನೆ ಬಂದ, ಅದು ಬರ್ಲಿಕ್ಕೆ ಆಗುದಿಲ್ಲಮ್ಮ, ಎಂಥದ್ದು ಆಗ್ಲಿಕ್ಕೆ ಉಂಟು ಅದೇ ಆಗೋದು, ಅದು ಕೆಲಸ ಆಗಲಿಲ್ಲ ನಮ್ದು ಅಂತ ಹಿಂದೆ ಇಡ್ತಾರೆ. ಆಗ್ತದೆ ಅಂತ ನಾವು ಅದರ ಹಿಂದೆ ಹೋದರೆ ಮತ್ತೆ ಆಗ್ತದೆ. ಕೆಲವೆಲ್ಲ ವಿಚಾರಕ್ಕೆ ತಿಳಿಯಬೇಕಂತ ನಿಮ್ಮಲ್ಲಿದ್ದರೆ ಒಂದು ದಿವಸಕ್ಕೆ ಬಂದು ಭಾಗವತಿಕೆ ಎಲ್ಲ ಆಗೋದಿಲ್ಲ. ಕೆಲವು ಸಲ ಬಂದು ನಿಮ್ಮನ್ನು ಪದೇ ಪದೇ ಭೇಟಿಯಾಗಿ ನೀವು ಮತ್ತೆ ಹೇಳ್ತೀರಿ, ಒಬ್ಬ ಸಾಯಿಲಿ ಅವನಿಗೆ ಸ್ವಲ್ಪ ಹೇಳಿಕೊಡುವ, ಹಾಗೆ ಆಗ್ತದೆ. ಎಲ್ಲ ಕೆಲವು ವಿಚಾರಗಳು ಹಾಗೆ ಆಯಿತು ನನಗೆ.
ಒಂದು ಬೆನ್ನು ಹಿಡಿದು ಹೋಗಲಿಕ್ಕೆ ನನಗೆ ಬೇಕಂತ ಆದರೆ ಎಷ್ಟೋ ಸಲ ಹೋಗಿ ತಂದದ್ದೇ ಉಂಟು. ದುಡ್ಡು ತಂದದ್ದಲ್ಲ, ಆ ಕೆಲಸ ಎಲ್ಲ ಕಲ್ತಿದ್ದೇನೆ ನಾನು. ಆಟಕ್ಕೆ ಕಟೀಲ್ ಮೇಲೆ ಇರುವಾಗ ಅಲ್ಲಿ ಹೋಗ್ತಿದ್ದೆ, ಸೀನಾಪ್ರೈ ಅವರ ಎಲ್ಲ ಇದ್ದರೆ ಅವರು ಹೇಳ್ತಾ ಇದ್ರು, ಈಗ ಆಟೋಗೆ ಬರ್ಪರ ಇಜ್ಜಿ ಹರಿದಾಸ್ ಭಟ್ರು ನಿಜ ನನಗೆ ಆಟದಲ್ಲಿ ನೋಡಿದರೆ ಬೈತಿದ್ರು ಅವರು, ಇದರ ಹತ್ತಿರಕ್ಕೆ ಬರುವುದು ಒಳ್ಳೆಯದಲ್ಲ ನೀವು. ಎಲ್ಲ ಮೇಳದವ್ರದ್ದು ಪರಿಚಯದವರದ್ದೇ ನನಗೆ. ಕೊಳ್ತಿಗೆ ನಾರಾಯಣಗೌಡರು ಆಗ್ಬೋದು. ಸರ್, ನಿಮ್ಗೆ ಹೆಚ್ಚಾಗಿ ನಿಮ್ಗೆ ಒಂದು ಆಸಕ್ತಿ ಇದ್ದ ವಿಷಯ ಯಾವುದು ಸರ್? ಸಣ್ಣ ಇರುವಾಗ ನೀವು ಯಾವ ಕ್ಷೇತ್ರದಲ್ಲಿ, ನಾಟಕವೋ ಆಟವೋ ಅಂತ ಯಾವ್ದು ಹೇಳಿ? ಆಟದಲ್ಲಿ ನಿಮ್ಗೆ ಆಸಕ್ತಿ? ನಾನು ಇದು ಮಾಡಿದ್ದೇನೆ, ರಾವಣನ ತಮ್ಮ ಯಾರು, ವಿಭೀಷಣನ ಪಾತ್ರ ಕಟೀಲ್ನಲ್ಲಿ. ವಿಭೀಷಣನ ನೀತಿ ಅಂತ ಅವನು ಹೇಳುದು, ರಾಮ ಈ ಯುದ್ಧ ಮಾಡುದು ಸರಿಯಲ್ಲ, ಇದು ನಾವು ನೀನು ಸೀತೆಯನ್ನು ಕೊಂಡು ತಪ್ಪಿಸು. ಅದಕ್ಕೆ ಅವನು ಹೇಳುದು, ನಿನ್ಗೆ ಹೆದರಿಕೆ ಆಗಿದೆ, ಕೊಂಡಿಗೆ ಒಪ್ಪಿಸು ಅಂತ ಹೇಳ್ತೀನಿ ನನಗೆ ಅಂತ. ಅದಿತ್ತು ಕಟೀಲು. ಆಸರಣ್ಣರು ನನಗೆ ಹೇಳಿದ್ರು, ನಾನು ನಿಮ್ಮ ಕಾರ್ಡ್ ನೋಡಿ ಈಗ ಉಮೇದುಂಟದಲ್ಲಿ ಯಕ್ಷಗಾನದಲ್ಲಿ ಅಂತ ಹೇಳಿದಕ್ಕೆ ನೀವು ಯಾವ ಪಾತ್ರ ಮಾಡ್ತೀರ ಅಂತ ಕೇಳಿದ್ರು ನನಗೆ. ವಿಭೀಷಣ ಅಂತ ಒಳ್ಳೆದುಂಟ, ಲಂಕಾದಾನ. ಅದ ನಾನು ಇದು ವಿಭೀಷಣನ ನೀತಿಯಲ್ಲಿ ಅದಕ್ಕೆ ಪಂಚವಟಿ ಅಂತ ಹೆಸರು ಪ್ರಸಂಗಕ್ಕೆ ಎಲ್ಲ ಮಾಡಿದ್ದೇನೆ ನಾನು. ನಿನ್ನ ನಂಬಿದೆ ಶಾರದೆ ಭಗೂತಿಗೆ ಮತಿ ಬಾರದೆ. ಇಷ್ಟೊತ್ತು ನಮ್ಮ ಜೊತೆ ಇವರು ಅರುಣ್ ಡಿಸೋಜ ಅವರು ಮಾತನಾಡಿದ್ರು. ಅವ್ರು ಹೇಳಿದ್ದಿಷ್ಟೇ ವೀಕ್ಷಕರೇ, ನಾವು ಯಾವತ್ತೂ ಯಾವುದೇ ಧರ್ಮದ ಬಗ್ಗೆ ಮಾತಾಡಲಿಲ್ಲ. ಅವರವರ ಸಣ್ಣ ಒಂದು ಬಾಲ್ಯದಿಂದ ಅವರು ಏನು ಇಲ್ಲಿ ನಡ್ಕೊಂಡು ಬಂದಿದ್ರು, ಅವರ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ, ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು. ಆ ಕಾಲದಲ್ಲಿ ಆ ದೇವಸ್ಥಾನಕ್ಕೆ ಯಾರು ಬರ್ತಿರ್ಲಿಲ್ಲ, ಅಲ್ಲಿ ತುಂಬಾ ಕೆಲಸಗಳು ಆಗ್ಲಿಕ್ಕಿತ್ತು. ಹಾಗಾಗಿ ಇವರು ಅವ್ರ ಬಾಲ್ಯದಲ್ಲಿ ಅಲ್ಲಿ ಆ ಕಳೆದಂತಹ ನೆನಪುಗಳನ್ನು ಇವರು ಹೇಳಿದ್ರು ದೇವಸ್ಥಾನದ ಕುರಿತಾಗಿ. ಹಾಗೆ ಇವರು ಯಾವುದೇ ಒಂದು ಧರ್ಮದ ಕುರಿತಾಗಿ ಮಾತನಾಡಿಲ್ಲ, ಯಾವ ಧರ್ಮಕ್ಕೂ ಕೂಡ ಇವರು ನೋವು ಮಾಡಿದವರಲ್ಲ, ಇನ್ನು ಹಿಂದೆನೂ ಮಾಡಲಿಲ್ಲ, ಮುಂದೆ ಕೂಡ ಅವರು ಮಾಡುವವರಲ್ಲ. ಹಾಗಾಗಿ ಇದು ಒಂದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಸ್ಟೋರಿ ಅರುಣ್ ಡಿಸೋಜ ಅವರದು. ಅವರು ಕೂಡ ಅವರ ಮಾತಲ್ಲಿ ಹೇಳಿದ್ರು, ಎಲ್ಲ ಧರ್ಮದ ಬಗ್ಗೆ ಅವರಿಗೆ ಗೌರವ ಉಂಟು ಅಂತ ಹೇಳಿ. ಇದು ಇತ್ತು ನಮ್ಮದು ಅರುಣ್ ಡಿಸೋಜ ಅವರ ಬಗ್ಗೆ ನೀವು ಕೇಳಿದಂತ ಮಾಹಿತಿ. ಇವತ್ತು ನಾವು ಇವರ ಮನೆಗೆ ಬಂದಿದ್ದೇವೆ, ಇವರು ನಮ್ಮ ಜೊತೆ ಮಾತನಾಡಿದ್ರು. ಹಾಗಾಗಿ ಇದೊಂದು ಅವರದೊಂದು ಜೀವನ, ಅವರದೊಂದು ಬಾಲ್ಯದ ಕುರಿತಾಗಿ, ಅವರ ಲೈಫ್ ಸ್ಟೈಲ್ ಹೇಗೆ ಉಂಟು ಅಂತ ಹೇಳಿ ಅವರು ನಮ್ಗೆ ಇಷ್ಟೊತ್ತು ಹೇಳಿದ್ರು. ವೀಕ್ಷಕರೇ, ಮಾತನಾಡಿದ ಅರುಣ್ ಡಿಸೋಜ ಅವರಿಗೆ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಸರ್, ನಮಸ್ಕಾರ. ನಿಮಗೆ ಎಲ್ಲ ಈ ವೀಕ್ಷಕರಿಗೆ ಇಲ್ಲಿ ಬಂದು ನಮ್ಮಲ್ಲಿ ಮಾತಾಡಿ ಎಂಥದ್ದು ಗೊತ್ತಿರುವುದನ್ನು ಹೇಳಿದ್ದೇನೆ. ನಿಮಗೂ ಕೂಡ ಧನ್ಯವಾದಗಳು. ನಿಮಗೆಲ್ಲ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ಈ ಪ್ರಕೃತಿಯ ಸೃಷ್ಟಿಕರ್ತ ನಿಮ್ಮನ್ನು ನಡೆಸಲಿ. ಧನ್ಯವಾದಗಳು. ನಮಸ್ಕಾರ.